ಜೀವನ ಅಂತೂ ಆರ್ತಿ ತರ ಬೆಳಗ್ತಾ ಇದೆ. ನನ್ನ ಜೀವನ ಕರ್ಪೂರದ ತರ ಕರಗ್ತಾ ಇದೆ. ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ಹೆಸರು ಹೇಳಿ ಒಳಗಡೆ ಕಾಲಿಡ್ಬೇಕು. ಯಾರ ಹೆಸರು ಹೇಳ್ಬೇಕಕ್ಕ? ಅಖಿಲ್ ಹೆಸರು ನೀನು, ನಿನ್ ಹೆಸರು ಅಖಿಲ್ ಹೇಳ್ಬೇಕಮ್ಮ. ಅಖಿಲ್. ಅಯ್ಯೋ ಕೋತಿನ್ ತಂದು ಹಾಗ್ ಟಕ್ಕಂತ ಹೇಳ್ಬಿಟ್ಟಿಯಲ್ಲಿ. ಹಾಗೆ ಹೇಳ್ಬಾರ್ದು ಹಾರಿಕಾ. ನಾನು ನಮ್ಮ ಯಜಮಾನ್ರು ಅಂದು ಆಮೇಲೆ ಹೆಸರು ಹೇಳ್ಬೇಕು. ಓಕೆ, ನಾನು ನನ್ನ ಹಸ್ಬೆಂಡ್ ಅಖಿಲ್ ಬಂದಿದೀವಿ. ಬಾಮೈದ, ಇವಾಗ ನೀನ್ ಹೇಳು. ನಾನು ನನ್ನ ಹೆಂಡತಿ ಹಾರಿಕಾ ಬಂದಿದ್ದೀವಿ. ಈಗ ನಿಮ್ ಸರ್ದಿ, ನೀವು ಹೇಳಿ. ಹೇಳು ಅಭಿ. ನಾನು ಸಂಧ್ಯಾ ಬಂದಿದ್ದೀವಿ. ಅದೇನಭಿ ಸಂಧ್ಯಾ ಹೆಸರು ಹೇಳ್ದೆ? ಸರಿಯಾಗಿ ಹೇಳಿದ್ದಾನೆ. ಹೇಗಿದ್ರು ಅವಳ ಹೆಸರನ್ನ ಸಂಧ್ಯಾ ಅಂತ ಬದಲಾಯಿಸ್ಬೇಕು ಅಂತಿದ್ವಲ್ಲ. ಆದ್ರೆ ಅವಳು ಒಪ್ಲಿಲ್ವಲ್ಲ ಅದಕ್ಕೆ, ಅತ್ತು ಗಲಾಟೆ ಮಾಡ್ಬಿಟ್ಲು. ಅಭಿ, ಅವಳ ಹೆಸರು ಹೇಳು. ನಾನು ಅವಳು ಬಂದಿದ್ದೀವಿ. ಅವಳಲ್ಲ, ಅವಳ ಹೆಸರು ಹೇಳು. ನಾನು ನನ್ನ ಹೆಂಡತಿ ಹೊಸೂರು ಬಂದಿದ್ದೀವಿ. ಈಗ ನೀವ್ ಹೇಳ್ಬೇಕು. ಅಬ್ಬಾ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡಿರೇ. ನಾನು ನಮ್ಮ ಯಜಮಾನ್ರು. ಅವನಿಗೆ ಸಂಧ್ಯಾ ನೆನಪು. ಅಭಿರಾಮ್ ಅವರು ಬಂದಿದ್ದೀವಿ. ಈಗ ಮೊದಲು ಬಲ್ಗಾಲಿಟ್ಟು ಒಳಗಡೆ ನಡೀರಿ. ನಿಂತ್ಕೊಳ್ಳಿ. ಏನ್ರಿ ಏನ್ರಿ, ನಾವು ಹೊಸು ಮನೆಗೆ ಹೋಗಣ್ವಾ? ಬೆಳಗ್ಗೆಯಿಂದ ಹೊಸು ಜೊತೆನೇ ಇದ್ವಲ್ಲ, ಆವಾಗಲೇ ನೋಡ್ಬೇಕು ಅನ್ಸ್ಬಿಡ್ತಾ? ಹಾಗಲ್ಲ ರೀ, ಮದ್ವೆಲಿ ಒಂದ್ ಸಣ್ಣ ಸಣ್ಣ ತಪ್ಪು ನಡೆದಿದೆ. ಜಯಂತಿಯವ್ರಂತೂ ಮುಖ ಊದಿಸ್ಕೊಂಡಿದ್ರು. ಮದ್ವೆ ಆದ್ಮೇಲೆ ಅವೆಲ್ಲ ಇದ್ದಿದ್ದೇ ಸುಶೀಲಾ. ನಾ ಹೇಳೋದ್ ಕೇಳ್ರಿ. ನಡೆದಿದ್ದೆಲ್ಲ ಮನ್ಸಲ್ಲಿ ಇಟ್ಕೊಂಡು ಜಯಂತಿಯವರು
ರಾಖಿ ವಿಷಯನೂ ಅಭಿಯವರೇ ನೋಡ್ಕೋತಾರೆ ಬಿಡು. ಅಳಿಯಂದ್ರು ಕೂಡ ಎಷ್ಟ್ ಸಲ ಬುದ್ಧಿ ಹೇಳೋಕ್ಕಾಗುತ್ತೆ? ಅದನ್ನ ನಾವೇ ಹೋಗಿ ಹೇಳಿದ್ರೆ ತಡೆದೆ. ಎಲ್ಲ ಶಾಸ್ತ್ರಬದ್ಧವಾಗಿ ಸಂಪ್ರದಾಯದ ಪ್ರಕಾರ ನಡಿಬೇಕು ಅಂತಾರೆ. ಇದನ್ನ ಹೇಗ್ ಮರ್ತ್ಬಿಟ್ರಿ ನೀವು? ಯಾವ ವಿಷಯ ಅತ್ತೆ? ನೀನು ಮರ್ತೋದ್ಯಾ ಪಾವನಿ? ಮದುವೆ ಆದ್ಮೇಲೆ ಈ ಮನೆಗ್ ಬಂದಿನ ನೀನೇನ್ ಮಾಡ್ದೆ ಅಂತ ನಿನಗೆ ನೆನಪಿಲ್ವಾ? ಕ್ಷಮಿಸಿ ಅತ್ತೆ, ಗಡಿಬಿಡಿಲ್ ಮರ್ತ್ಬಿಟ್ಟೆ. ಈಗ್ಲೇ ತಗೊಂಬರ್ತೀನಿ. ಒಳಗಡೆ ಹೋಗ್ತಿರೋರ್ನ ತಡೆದ್ಬಿಟ್ಟು ಮಾಡೋ ಘನಂದಾರಿ ಕೆಲ್ಸ ಏನಿರ್ಬೋದು? ಈ ಮನೇಲೊಂದು ವಾಡಿಕೆ ಇದೆ. ಮದುವೆ ಮಾಡಿಕೊಂಡು ನಮ್ಮ ಕುಟುಂಬಕ್ಕೆ ಕಾಲಿಡೋಂಥ ಸೊಸೆ ಈ ಮನೆ ಹೊಸ್ಲು ಪಕ್ಕದಲ್ಲಿ ಗೋಡೆ ಮೇಲೆ ಅವಳ ಕೈಗುರುತನ್ನ ಹಾಕಬೇಕು. ಗೋಡೆ ಮೇಲೆ ಕೈಗುರುತು ಹಾಕೋದು ಅಂದರೆ ಆ ಮನೆ ಘನತೆ ಗೌರವನ, ಕಷ್ಟ ಸುಖನ ನಮ್ಮ ಕೈಗೆ ತಗೋತಾ ಇದ್ದೀವಿ ಅನ್ನೋ ಅರ್ಥ ಅಂತ ನಮ್ಮತ್ತೆ ನನಗೆ ಹೇಳಿದ್ರು. ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇದಾ ವಿಷಯ? ಇಷ್ಟು ದಿನ ಗೋಡೆ ಮೇಲಿರೋ ಕೈಗುರ್ತ್ ನೋಡಿ ಹೋಳಿ ಹಬ್ಬದಲ್ಲಿ ಬಳದಿರೋದು ಅನ್ಕೊಂಡಿದ್ದೆ. ಇದಕ್ಕೆ ಇಷ್ಟೊಂದು ಚರಿತ್ರೆ ಇದೆಯಾ? ನೀನ್ ಸೊಸೆಯಾಗಿದ್ದಾಗ ಕೇಳಿರೋ ಮಾತುಗಳನ್ನ ಅತ್ತೆ ಆದ್ಮೇಲೂ ನೆನ್ಪಿಟ್ಕೊಂಡಿದ್ಯಲ್ಲ. ಯಾಕೆ ನೆನ್ಪಿಟ್ಕೊಳ್ಳಲ್ಲ? ತಾನ ಅತ್ತೆ ಅಂತ ಸೊಸೆರ್ಗ್ ನೆನ್ಪಿಸೋಕಾದ್ರೂ ನೆನ್ಪಿಟ್ಕೋತಾಳೆ. ಅಲ್ಲಿರೋ ಮೊದಲನೇ ಗುರುತು ಪಾವನಿದು, ಪಕ್ಕದಲ್ಲಿರೋ ಎರಡನೇ ಗುರುತು ಸಂಧ್ಯಾದು. ನೀನು ಅವಳ ಸ್ಥಾನಕ್ಕೆ ಬರ್ತಿರೋದ್ರಿಂದ ಬೇರೆ ಗುರುತು ಹಾಕೋ ಬದಲು ಆ ಗುರುತಿನ ಮೇಲೇನೆ ನಿನ್ನ ಗುರುತನ್ನ ಹಾಕೋ. ಸಂಧ್ಯೆ ಒಡವೆ ಹಾಕೊಂಡ್ರು ಅವಳ ಹೆಸರನ್ ಬೇಡ ಅಂದೆ. ಕಡೆ ಪಕ್ಷ ಈಗ ಅವಳ ಕೈ ಗುರುತಿಗಾದ್ರೂ ಬೆಲೆ ಕೊಡಮ್ಮ. ವಸು,
ನಾನೇನ್ ಹೇಳ್ದೆ ನೀನೇನ್ ಮಾಡಿದ್ಯಾ ವಸ್ಸು? ಯಾಕೆ ನಿನ್ ಕೈ ಗುರುತಿನ ಪಕ್ಕದಲ್ಲಿ ಹಾಕಿದ್ಯಾ? ಸಂಧ್ಯಾ ಗುರುತಿನ ಮೇಲೆ ಹಾಕು ಅಂತ ಹೇಳಿರಲಿಲ್ವಾ? ಕ್ಷಮಿಸಿ ಅತ್ತೆ. ಸಂಧ್ಯಾ ಅವ್ರಿಗೆ ಈ ಮನೆಯಲ್ಲಿ ಒಂದು ವಿಶೇಷವಾದ ಸ್ಥಾನ ಇದೆ. ನಿಮ್ಮ ಮನಸ್ಸಲ್ಲಿ ಅವ್ರ ನೆನಪುಗಳಿದ್ದಾವೆ. ಅದನ್ನ ಅಳ್ಸ್ ಹಾಕೋದು ನಂಗೆ ಇಷ್ಟ ಇಲ್ಲ. ನೀವು ನನಗೆ ಸಂಧ್ಯಾ ಅವ್ರ ಸ್ಥಾನ ಕೊಟ್ರಿ, ಅವ್ರ ಹೆಸರನ್ನ ನನ್ಗಿಟ್ಕೊ ಅಂದ್ರಿ, ಅವ್ರ ತಂದೆ ತಾಯಿಂದ ಕನ್ಯಾದಾನ ಮಾಡಿಸ್ತೀವಿ ಅಂದ್ರಿ. ಅದನ್ನ ನೋಡಿ ನಿಮ್ಮ ಜೊತೆಲಿಲ್ದಿರೋ ವ್ಯಕ್ತಿಗೂ ನೀವೆಷ್ಟು ಬೆಲೆ ಕೊಡ್ತಿದ್ದೀರಾ, ಎಷ್ಟು ಪ್ರೀತಿ ತೋರಿಸ್ತಿದ್ದೀರಾ ಅಂತ ಅರ್ಥ ಆಯ್ತು. ಅಂಥ ದೊಡ್ಡ ವ್ಯಕ್ತಿ ಜೊತೆ ನನ್ನನ್ನು ಹೋಲಿಸ್ಕೋಬಾರ್ದು. ಅವ್ರ ನೆನಪನ್ನೆಲ್ಲ ಅಳಿಸಿ ಹಾಕಿ ಅವಮಾನ ಮಾಡಬಾರ್ದು. ಈ ಮನೇಲಿ ಯಾವಾಗಲೂ ಅವರಿಗೊಂದು ಸ್ಥಾನ ಇರತ್ತೆ. ಅವ್ರ ನೆನಪುಗಳು ಜೀವಂತವಾಗಿರ್ತವೆ. ಅವ್ರ ನೆನಪು ಹಾಗೆ ಇರಲಿ ಬಿಡಿ. ದಯವಿಟ್ಟು ಅವರನ್ನು ನನ್ನ ಒಂದೇ ಥರ ನೋಡಬೇಡಿ. ಅವ್ರನ್ನ ಅವ್ರ ಥರ, ನನ್ನ ಥರ ನೋಡೋದೇ ಅವ್ರಿಗೆ ನಾವೆಲ್ಲರೂ ಕೊಡೋ ನಿಜವಾದ ಗೌರವ ಅಂತ ನನ್ಗನ್ಸ್ತಾ ಇದೆ. ತುಂಬಾ ಚೆನ್ನಾಗಿ ಹೇಳ್ದಮ್ಮ, ಒಳ್ಳೆ ಕೆಲಸನೇ ಮಾಡಿದೆ. ಸಂಧ್ಯಾನೇ ನೀನೇ. ಛೇ, ಇಲ್ಲೂ ಪಾಸ್ ಆಗ್ಬಿಟ್ಲಲ್ಲ. ಹಾರಿಕಾ, ಈಗ ನೀನು. ಗುರ್ತಾಕೋ. ಅದು ಅಖಿಲ್. ಏನಾಯ್ತಮ್ಮ? ನೆನ್ನೆ ಕಷ್ಟಪಟ್ಟು ಮದ್ರಂಗಿ ಹಚ್ಚಿಸ್ಕೊಂಡೆ. ಈಗ ಕಲರ್ ಮುಟ್ಟಿದ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಲೇ ಪೆದ್ದಿ, ಗುರುತು ಹಾಕದೇ ಇದ್ರೆ ನಿಮ್ಮತ್ತೆ ಸಾಯಿಸ್ಬಿಡ್ತಾಳೆ. ಮದ್ರಂಗಿ ಬೇಕಾದ್ರೆ ಮತ್ತೆ ಇಟ್ಕೋಬಹುದು. ಏನು? ಏನಿಲ್ಲ ಅದಕ್ಕೆ, ಹಾಕ್ತಾಳೆ. ಬೇಗ ಹಾಕು ಹಾರಿಕಾ. ಹೇಗಿದೆ? ಬಾ. ಇವಾಗ ಬಲ್ಗಾಲಿಟ್ಟು ಒಳಗಡೆಗೆ ಬನ್ನಿ. ಮೊದಲು ಅಭಿ ವಸ್ಸು ಒಳಗಡೆ ಬನ್ನಿ. ಡ್ಯಾಡಿ, ಡ್ಯಾಡಿ, ಬನ್ನಿ ಡ್ಯಾಡಿ. ಬಾ ಮಮ್ಮಿ. ನೀವು ಒಳಗಡೆ ನಡೀರಿ.
ಎಲ್ರಿಗೂ ಮದುವೆ ಆಗ್ತಿದೆ, ನನಗೆ ಮಾತ್ರ ಆಗ್ತಿಲ್ಲ. ಎಲ್ಲ ನನ್ನ ಹಣೆ ಬರಹ. ಪಾವನಿ, ಅತ್ತೆ, ಅತ್ತೆ ಸೊಸೆ ಮಧ್ಯೆ ಯಾವುದೋ ಕಿಡಿ ಹತ್ಕೋತಾಯ್ತಲ್ಲ. ನಾನು ಹೋಗಿ ಸ್ವಲ್ಪ ಗಾಳಿ ಊದಿ ಜಾಸ್ತಿ ಮಾಡ್ತೀನಿ. ಆ ಹುಡುಗ ಏನು ಯಾವಾಗ್ಲೂ ವಸು ಸೆರೆಗೆ ಹಿಡ್ಕೊಂಡೆ ಓಡಾಡ್ತಿರ್ತಾನೆ? ಅದೇ ಅಲ್ವಾ, ಆಯಸ್ಕಾಂತ ತರ ಅಮ್ಮನ್ಗೆ ಅಂಟ್ಕೊಂಡ್ಬಿಟ್ಟಿದ್ದಾನೆ. ಅವಾಗ್ಲೇ ಅಭಿವಸು ಇಬ್ರು ತಮ್ಮ ಪಾಡಿಗೆ ತಾವು ಹೊಸಲ್ ದಾಟ್ತಾ ಇದ್ರೆ ಮಧ್ಯದಲ್ಲಿ ಅಡ್ಡ ಬಂದ್ಬಿಟ್ಟ. ಅವನು ಚಿಕ್ಕ ಹುಡುಗ ಅಲ್ವಾ ಚಿಕ್ಕಮ್ಮ, ಅವನಿಗೇನು ಗೊತ್ತಾಗುತ್ತೆ? ನಮ್ಮ ಅನುಕೀರ್ತಿ ಏನಾದ್ರೂ ಅಭಿಗ್ ಅಡ್ಡ ಬಂದ್ರ? ಅವರು ಚಿಕ್ಕ ಮಕ್ಕಳೇ ಅಲ್ವಾ? ಇದು ನಮ್ಮನೆ ಅತ್ತೆ, ಆದ್ರೆ ರಾಕಿಗೆ ಹೊಸ ಮನೆ ಅಲ್ವಾ, ಸ್ವಲ್ಪ ಅಭ್ಯಾಸ ಆಗೋರ್ಗೂ ತಾಯಿ ಅವಶ್ಯಕತೆ ಇರುತ್ತೆ. ಅಂದ್ರೆ ನಿಮ್ಮ ಅತ್ತೆ ತಾಯಿ ಅಲ್ವಾ, ಅವ್ರಿಗೆ ಮಕ್ಕಳ ಬಗ್ಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನಾನು ಹಾಗೆ ಹೇಳಿಲ್ಲ ಚಿಕ್ಕಮ್ಮ. ನಾವ್ ಅಭಿಗೆ ಮದ್ವೆ ಮಾಡಿದ್ದು ಅಭಿನೂ ಅನುಕೀರ್ತಿನೂ ನೋಡ್ಕೋತಾಳೆ ಅಂತ. ಅವಳ ಮಗನ್ನ ಮಾತ್ರ ಮುದ್ದು ಮಾಡ್ಕೊಂಡಿರ್ಲಿ ಅಂತಲ್ಲ. ಬಸ್ಸು ನಡ್ಕೊಳ್ಳೋದು ನೋಡ್ತಿದ್ರೆ ಹಾಗೆ ಅನಿಸ್ತಿದೆ ಅದಕ್ಕೆ. ಒಂದ್ ಸ್ವಲ್ಪ ದಿನ ಆ ಹುಡುಗನ್ಗೆ ವಸುವಿಂದ ದೂರ ಇರೋದಕ್ಕೆ ಹೇಳು. ಯಾವಾಗ್ಲೂ ಅವಳು ಹಿಂದಿನ ಓಡಾಡ್ತಾ ಇದ್ರೆ ಅಭಿಗೂ ಅನುಕೀರ್ತಿಗೂ ವಸು ಹೇಗೆ ಹತ್ರ ಆಗ್ತಾಳೆ? ನಾನು ವಸುಗೆ ಹೇಳ್ತೀನಿ ಬಿಡಿ ಅತ್ತೆ. ಯಾಕೆ ನಿಮ್ಮ ಅತ್ತೆ ಹೇಳಿದ್ರೆ ತಪ್ಪಾಗ್ಬಿಡತ್ತಾ? ನಮ್ಮ ಅತ್ತಿಗೆ ಗಯ್ಯಾಳಿನಾ, ಕೋಪಿಷ್ಟೇನಾ? ಅಯ್ಯೋ, ನಾನು ಹೇಳಿದ ಹಾಗಲ್ಲ ಚಿಕ್ಕಮ್ಮ. ಅರ್ಥ ಆಗ್ತಿದ್ಯಮ್ಮ ನೀನ್ ಏನ್ ಹೇಳ್ತಿದ್ಯಾ ಅಂತ. ಮೊದ್ಲು ಹುಟ್ಟಿದ ಕಿವಿಗಿಂತ ಆಮೇಲೆ ಹುಟ್ಟಿರೋ ಕೊಂಬೆ ಗಟ್ಟಿ ಅಂದ ಹಾಗೆ ನಿಮ್ಮ ಅತ್ತೆನ್ ಬಿಟ್ಟು ಹಾಕಿ ವಾರ್ಗಿತ್ತಿರ ಮೇಲೆ ಪ್ರೀತಿ ತೋರಿಸ್ತಿದ್ಯಾ. ಹಾಗೇನಿಲ್ಲ ಚಿಕ್ಕಮ್ಮ, ನಂಗೆ ಅತ್ತೆನೇ ಮುಖ್ಯ. ಅನುಕೀರ್ತಿ ಏನ್ ಮಾಡ್ತಾ ಇದ್ದಾರೆ? ಆಟ ಆಡಿ ಸುಸ್ತಾಗಿ ಮಲ್ಕೊಂಡು ನಿದ್ದೆ ಮಾಡ್ತಿದಾರತ್ತೆ. ಆ ಹುಡುಗನು ಕರ್ಕೊಂಡು ಹೋಗಿ ರೂಮಲ್ಲಿ ಮಲಗಿಸ್ಬಿಡು, ತರಲೆ ಮಾಡ್ಬೇಡ ಅಂತ ಹೇಳು. ಸರಿ ಆಯ್ತು ಅತ್ತೆ. ಈ ಪಾವನಿನ ನೀನು ಜಾಸ್ತಿ ನಂಬಕ್ ಹೋಗ್ಬೇಡ ಅದ್ಕೆ. ನೀನೊಂದ್ ಹೇಳಿದ್ರೆ ಅವಳೊಂದ್ ಹೇಳ್ತಾ ಇದ್ದಾಳೆ ನೋಡು. ವಸುಗೆ ನೀನೇ ಹೇಳಿದ್ರೆ ಚೆನ್ನಾಗಿರುತ್ತೇನೋ. ಮೊದಲು ಪಾವನಿ ಹೇಳಿ, ಆಗ್ಲೂ ದಾರಿಗೆ ಬರ್ದೇ ಇದ್ರೆ ನಾನೇ ಹೇಳ್ತೀನಿ. ಅಷ್ಟಕ್ಕೂ ಆ ಹುಡುಗನ್ನ ಮನೆಗ್ ಬಿಟ್ಕೊಂಡಿದ್ದೇ ತಪ್ಪು. ನೀನ್ ಮೊದ್ಲಿಂದ ಹೇಳ್ತಾ ಇದ್ರು ಯಾರು ನಿನ್ ಮಾತು ಕೇಳಿಲ್ಲ. ನೀನೇನೋ ಕೆಟ್ಟವಳು ಅನ್ನೋ ಹಾಗೆ ಎಲ್ರೂ ನಿನ್ನೆ ಬೈದ್ರು. ತುಂಬಾ ಬೇಜಾರಾಗ್ತಿದೆ ಅದಕ್ಕೆ. ನಿಷ್ಠುರ ಆದ್ರೂ ನಿಜ ಹೇಳೋದು ಒಳ್ಳೇದು. ಆ ಹುಡುಗನ್ನ ಎಷ್ಟು ದೂರ ಇಡ್ತೀವೋ ವಸು ಅಭಿಗೆ ಅಷ್ಟು ಹತ್ರ ಆಗ್ತಾಳೆ. ಅನುಕೀರ್ತಿನೂ ಚೆನ್ನಾಗಿ ನೋಡ್ಕೋತಾಳೆ. ಅಷ್ಟೇ ಅದಕ್ಕೆ. ಈಗಲೇ ತಾನೇ ಮನೆಗೆ ಬಂದಿರೋದು. ಮಾತು ಕೇಳದೆ ಇದ್ರೆ ಆವಾಗ ಹೇಳ್ತೀನಿ. ಹಬ್ಬ, ಮದ್ವೆ ಊಟ ಎಷ್ಟೇ ತಿಂದಿದ್ರೂ ಹೊಟ್ಟೆ ತುಂಬಿರ್ಲಿಲ್ಲ. ಇವಾಗ ತುಂಬ ಹೋಯ್ತು. ಇನ್ಮೇಲೆ ನನಗ್ ದಿನಾ ಬೀಗ್ರೂಟನೇ.